ಕೈಯಲ್ಲಿ ಇಟ್ಟುಕೊಂಡು ಬಿಡದೆ ಗಣ ಗಣ ಗಣವೆಂದು ಕುಣಿದು ಚಪ್ಪಾಡಿ ಕೂತ ಅಂತ ಸಂತೋಷದಿಂದ ಅದನ್ನು ಊರಿಗೆಲ್ಲ ಹಂಚ್ತಾರಂತೆ. ಹಾಗೆ ದುರ್ವಾಸ ಮುನಿಗಳು ಹೋಗ್ತಾ ಇದ್ರು. ಆದ್ರಿಂದಲೇ ರುದ್ರದೇವರಿಗೆ ವಾಮದೇವ ಅಂತ ಹೆಸರು. ಹರಿಕಥಾನುಸಾರದಲ್ಲಿ ಹೇಳ್ತಾರೆ, ವಾಮದೇವ ವಿರಿಂಚಿತನಯ ಉಮಾಮಹೇಶ್ವರ ಉಗ್ರ ದುರ್ಜಟಿ ಕಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸ. ಅದು ಹೇಳುವಾಗ ಮೊದಲು ಹೇಳಿದ್ದೆ ವಾಮದೇವ ಅಂತ. ಯಾಕವರಿಗೆ ವಾಮದೇವ ಅಂತ ಹೆಸರು ಅಂದ್ರೆ, ವಾಮ ಅಂದ್ರೆ ಎಡ ಅಂತ ಅರ್ಥ, ಎಡಭಾಗ ಅಂತ, ವಾಮಭಾಗ ಅಂತ ಹೇಳಿದ್ರೆ. ದೇವಸ್ಯ ವಾಮೇ ತಿಷ್ಠತೀತಿ ವಾಮದೇವ, ದೇವರ ಎಡಭಾಗದಲ್ಲಿ ಇರ್ತಾರೆ, ಆದ್ರಿಂದಲೇ ಅವರಿಗೆ ವಾಮದೇವ ಅಂತ ಹೆಸರಂತೆ ರುದ್ರದೇವರಿಗೆ. ಅಂಥ ಮಹಾತ್ಮ. ಅವರು ಎಲ್ಲ ಕಡೆ ಹೂವನ್ನು ಕೊಡ್ತಿದ್ರಂತೆ. ಒಮ್ಮೆ ಇಂದ್ರ ಐರಾವತದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದ. ಬರುವಾಗ ಇಂದ್ರದೇವರಿಗೂ ಕೂಡ ಈ ಹಾರವನ್ನು ಕೊಡೋಣ ಅಂತ ಕೊಟ್ರೆ ಅದನ್ನು ತಗೊಂಡು ಕಣ್ಣಿಗೆ ಹೊತ್ತುಕೊಂಡು ತಲೆ ಮೇಲೆ ಇಟ್ಕೊಳ್ಳೋದು ಬಿಟ್ಟು ಆ ಆನೆ ಸೊಂಡಿಗೆ ಹಾಕಿದ್ದಂತೆ. ಆನೆ ಏನ್ ಮಾಡಿತ್ತು, ಅದನ್ನ ಕೆಳಗೆ ಹಾಕಿ ತುಳ್ಕೊಂಡು ಹೋಗಿಬಿಡ್ತು. ಸಿಟ್ಟು ಬಂತು ಇವರಿಗೆ, ದುರ್ವಾಸರಿಗೆ. ಎಲ್ಲಾ ಇಂದ್ರ, ದೇವರ ನಿರ್ಮಾಲ್ಯವನ್ನ ಕೊಟ್ರೆ ಕೆಳಗೆ ತುಳಿದು ಹಾಕ್ತಿಯಲ್ಲೋ ನೀನು, ನಿನ್ನ ಸಂಪತ್ತೆಲ್ಲ ನಾಶವಾಗಲಿ ಅಂತ ಶಾಪ ಹಾಕಿದ್ರಂತೆ. ಆ ಇದ್ದ ಐರಾವತ ಮಾಯವಾಗಿ ಕೆಳಗೆ ಕೂತ್ಕೊಂಡ್ಬಿಟ್ನಂತ ಒಂದ್ಸರಿ. ಅಂದ್ರೆ ಆ ಸಂಪತ್ತು ಹೊರಟೋಯ್ತಂತೆ, ಶಾಪ ಹಾಕಿದ್ರು. ಎಲ್ಲ ಸಂಪತ್ತು ಹೋಯ್ತು. ಯಾಕೆ ಅಂದ್ರೆ ದೇವರ ನಿರ್ಮಾಲ್ಯಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಆದ್ರಿಂದಲೇನೆ ನಿರ್ಮಾಲ್ಯ ತೆಗಿಬೇಕಾದ್ರೆ ಲಕ್ಷ್ಮೀ ಸೂಕ್ತವನ್ನ ಹಿರಣ್ಯವರ್ಣಾಂ ಹರಿಣೀಂ ಅಥವಾ ಇಲ್ಲ ಅಂದ್ರೆ ಅಹಂ ರುದ್ರೇ ಬಿರ್ವಸೋ ವಿಶ್ಚರಾಮ್ಯಹಮಾದಿತ್ಯೆ ಈ ಅಮೃಣಿ ಸೂಕ್ತವನ್ನಾದ್ರೂ ಕೂಡ ಹೇಳಬೇಕು. ಅಂದ್ರೆ ಲಕ್ಷ್ಮೀ ಅಭಿಮಾನಿ ಅನ್ನೋದಕ್ಕೆ. ಲಕ್ಷ್ಮಿಗೆ ಅವಮಾನ ಮಾಡಿದ್ರಿಂದ ನಿನ್ನ ಮನೆ ಲಕ್ಷ್ಮಿ ಹೋಗ್ಲಿ ಅಂತೇಳಿ ಶಾಪ ಹಾಕಿದ್ರಂತೆ. ಆ ರೀತಿ ಶಾಪ ಹಾಕಿದ ಕೂಡಲೇ ಕೆಳಗೆ ಬಿದ್ದವನೇ ಏನ್ ಮಾಡಬೇಕು ತೋಚಲಿಲ್ಲ. ದೈತ್ಯರೆಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಇವರೆಲ್ಲ ಕೆಳಗೆ ಬೀಳುತ್ತಿದ್ದಾರೆ ದೇವತೆಗಳು. ಆಗ ದೇವರನ್ನ ಕೇಳಿದ, ನಮಗೆ ಶಕ್ತಿ ಬೇಕು, ದೈತ್ಯರನ್ನ ಓಡಿಸ್ಬೇಕು, ಏನ್ ಮಾಡಬೇಕು ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ನೀವೆಲ್ಲ ಸೇರಿಕೊಂಡು ಮಂದರ ಪರ್ವತವನ್ನ ಕ್ಷೀರ ಸಮುದ್ರಕ್ಕೆ ಹಾಕಿ ಮಥನವನ್ನ ಮಾಡಿ ಅಮೃತ ಬರುತ್ತೆ. ಅಮೃತವನ್ನ ಪಾನ ಮಾಡಿದಾಗ ನಿಮಗೆ ಶಕ್ತಿ ಬರುತ್ತದೆ. ಆ ಶಕ್ತಿಯಿಂದ ದೈತ್ಯರ ಸಂಹಾರವನ್ನ ಮಾಡಿ ಎಂದು ಭಗವಂತ. ಆಯಿತು ಅಂತ ಎಲ್ಲರೂ ಕೂಡ ಸೇರಿಕೊಂಡು ಆ ಸಮುದ್ರ ಮಥನ ಮಾಡಲಿಕ್ಕೆ ಮಂದರ ಪರ್ವತವನ್ನು ತರಬೇಕಲ್ಲ, ದೂರದಲ್ಲಿತ್ತು. ಅದನ್ನ ಕ್ಷೀರ ಸಮುದ್ರ ತನಕ ತರಬೇಕಾದ್ರೆ ಎಲ್ಲ ದೇವತೆಗಳು ಹೊತ್ಕೊಂಡು ಬಂದ್ರಂತೆ. ಆಗಲಿಲ್ಲ, ಭಾರ ತಡಿಲಿಕ್ಕಾಗದೆ ಕೆಳಗೆ ಬಿದ್ದು ಹೋದ್ರು. ಎಲ್ಲ ನಜ್ಜುಗುಜ್ಜಾಗದಂತೆ. ದೇವರೇ ಬಂದ, ತಾನೇ ಹೊತ್ಕೊಂಡ ಪರಮಾತ್ಮ. ಅವರಿಗೆಲ್ಲ ಮತ್ತೆ ಬಾಡಿ ಎಲ್ಲ ಅಲ್ಲಲ್ಲಿ ಮೂಳೆಗಳು ಮುರಿದಿತ್ತು, ಅದನ್ನು ಸರಿಪಡಿಸಿದ ದೇವರು. ಎಲ್ಲರನ್ನೂ ಕರ್ಕೊಂಡು ಬಂದ. ಆಮೇಲೆ ಸಮುದ್ರದಲ್ಲಿ ಹಾಕಿದಂತೆ ಅದಕ್ಕೆ ಹಗ್ಗ ಬೇಕಲ್ಲ, ವಾಸುಕಿಯನ್ನೇ ಹಗ್ಗ ಮಾಡಿಕೊಂಡ. ವಾಸುಕಿ ಅಂತ ಹೇಳಿದ್ರೆ ಶೇಷದೇವರ ತಮ್ಮ, ಸಹೋದರ. ಆ ವಾಸುಕಿಯನ್ನ ಹಗ್ಗ ಮಾಡಿಕೊಂಡಂತೆ. ಹಗ್ಗ ಮಾಡಿಕೊಂಡು ಆಮೇಲೆ ದೇವತೆಗಳು ಮತ್ತು ದೈತ್ಯರನ್ನು ಸೇರಿಸ್ಕೊಂಡಿದ್ರು. ನಿಮಗೂ ಈ ಅಮೃತವನ್ನು ಕೊಡ್ತೇವೆ ಅಂತ. ಆಮೇಲೆ ಅದನ್ನು ಮಥನ ಮಾಡುವಾಗ ಆ ಕಡೆ ಒಬ್ರು ಈ ಕಡೆ ಒಬ್ರು ಎಳಿಬೇಕಲ್ಲ, ಹಗ್ಗ ಎಳೆದಂತೆ ಎಳಿಬೇಕು. ಆ ವಾಸುಕಿಯನ್ನು ಎಳಿತಿದ್ದಂತೆ. ಎಳೆಯುವಾಗ ವಾಸುಕಿ ಹೇಳಿದ, ನನ್ನ ಕೈಲಾಗಲ್ಲ, ಇನ್ನ ನನ್ನ ಮೈ ಹರಿದು ಹೋಗ್ತಾ ಇದೆ, ನನ್ನನ್ನು ಬಿಟ್ಟು ಬಿಡ್ರೋ ಅಂತಂದ್ರಂತೆ. ಅಂದ್ರೆ ಆಗ ಭಗವಂತ ತಾನೇ ವಾಸುಕಿಯ ಒಳಗೆ ಪ್ರವೇಶ ಮಾಡಿದ, ತಾನೇ ನಿಂತ್ಕೊಂಡ. ದೇವತೆಗಳು ಮಥನ ಮಾಡ್ತಾ ಸುಸ್ತಾಯಿತು, ಕೆಳಗೆ ಬಿದ್ರು. ಅವರ ಒಳಗೂ ಭಗವಂತ ಸೇರಿದ, ದೈತ್ಯರ ಒಳಗೂ ಭಗವಂತ ಸೇರಿದ. ಇಷ್ಟೆಲ್ಲ ಆಗಿ ಮತ್ತೆ ಮಥನ ಮಾಡಿದ್ರಂತೆ. ಏನು ಎಷ್ಟು ವಿಘ್ನಗಳು ಬರ್ತಾ ಇತ್ತು. ಗಣೇಶನ ಪೂಜೆ ಮಾಡಿರ್ಲಿಲ್ಲ ಪಾಪ, ಅದಕ್ಕೆ ವಿಘ್ನದ ಮೇಲೆ ವಿಘ್ನ ಬಂತು. ಮತ್ತೇನಾಯ್ತು, ಪರ್ವತವೇ ಮುಳುಗಲಿಕ್ಕೆ ಶುರುವಾಯಿತು. ಆಗ ಭಗವಂತನೇ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಕೆಳಭಾಗದಿಂದಲೇನೆ ಕೂರ್ಮಾವತಾರವನ್ನು ತಾಳಿ ಭಗವಂತ ಬಂದನಂತೆ. ಭಗವಂತ ಇಡೀ ಭಾರವನ್ನು ನನ್ನ ಮೈ ಮೇಲೆ ಹಾಕಿದೆ ಎಂದು. ಎಲ್ಲಾ ಕಾಲದಲ್ಲೂ ಹಾಗೆ ಮಾಡಬೇಕು. ಏನ್ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ದೇವ್ರ ಮೇಲೆ ಭಾರ ಹಾಕಿ ಮಾಡಬೇಕು. ನಾವು ಮಾಡ್ತೀವಿ ಅಂತ ಅನ್ಕೊಂಡ್ರೆ ಎಲ್ಲ ಆಗ್ತದೆ, ಎಲ್ಲ ಬಿದ್ದು ಹೋಗ್ತದೆ ಅಷ್ಟೇ. ಆದ್ರಿಂದ ಅಷ್ಟು ಸುಲಭ ಅಲ್ಲ. ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅನೇಕ ವಿಘ್ನಗಳು ಬರ್ತಾವೆ. ಬಂಧುವನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಯಾರಿಗೋ ಸಿಟ್ಟು ಬರ್ತದೆ, ಗಲಾಟೆ ಮಾಡ್ತಾರೆ, ಏನೇನೋ ತೊಂದರೆಗಳು ಬರ್ತಿರ್ತಾರೆ. ಆದ್ರೆ ಎಲ್ಲ ಸುಸೂತ್ರವಾಗಿ ನಡೆಯಬೇಕು ಅಂತ ಆದ್ರೆ ನಾವು ಮಾಡೋದಲ್ಲ. ದೇವರೇ ನಿನ್ನ ಮೇಲೆ ಭಾರ ಹಾಕಿದ್ದೀನಿ, ನೀನೇ ನಡೆಸಪ್ಪ ಅಂದ್ರೆ ಯಾವ ಸಮಸ್ಯೆ ಇಲ್ಲದೆ ನಡೆದೋಗಿ ಬಿಡ್ತದಂತೆ ಕಾರ್ಯಕ್ರಮ. ನೋಡಿ, ಹಾಗೆ ಭಗವಂತ ಎಲ್ಲ ಭಾರ ನನ್ನ ಮೇಲೆ ಹಾಕ್ರಿ ಅಂತ ಪರಮಾತ್ಮ ಹಾಕಿದ್ರು. ಮತ್ತೆ ಮಥನ ಮಾಡಿದ್ರು. ಆ ಪರ್ವತ ಮೇಲೆ ಸಿಡಿಯಿತು. ಅಂದ್ರೆ ಈ ಮಾವಿನ ಹಣ್ಣನ್ನು ಗಟ್ಟಿ ಒತ್ತಿದ್ರೆ ಗೊರಟು ಮೇಲೆ ಹಾಕ್ತದೆ, ಹಾಗೆ ಮೇಲೆ ಹಾರಿತು. ಭಗವಂತ ಅಚಿತನಾಮಕನಾಗಿ ಹೆಬ್ಬೆಟ್ಟಿನಿಂದ ಒತ್ತಿದ್ದಂತೆ ಮೇಲ್ಭಾಗದಲ್ಲೂ ಕೂಡ ಪರಮಾತ್ಮ.
ಹೀಗೆ ಪರ್ವತದ ಒಳಗೆ, ಪರ್ವತದ ಕೆಳಗೆ, ಪರ್ವತದ ಮೇಲೆ, ಆ ಕಡೆ ಈ ಕಡೆ ಇರುವಂತಹ ದೇವತೆಗಳಲ್ಲಿ, ದೈತ್ಯರಲ್ಲಿ, ವಾಸುಕಿಯಲ್ಲಿ ಎಲ್ಲರ ಒಳಗೂ ಕೂಡ ಭಗವಂತನೇ ನಿಂತು ಸಮುದ್ರ ಮಥನವನ್ನು ಮಾಡಿದಂತೆ. ಆದ್ರಿಂದಲೇ ವಾದರಾಜ ಸ್ವಾಮಿಗಳು ಹೇಳಬೇಕಾದ್ರೆ ಇದನ್ನ ನೆನಪಿಸ್ಲಿಕ್ಕೋಸ್ಕರವೇ, ಇದರ ಸ್ಮರಣೆ ಬರಲಿಕ್ಕೋಸ್ಕರವೇ ಹೇಳ್ತಾರೆ ವಾದರಾಜರೇನು ಅಂದ್ರೆ, ಸಮುದ್ರ ಮಥನ ಮಾಡಿದ್ದು ದೇವತೆಗಳಲ್ಲ. ಯಾಕೆಂದ್ರೆ ಅನಾಯಾಸವಾಗಿ ಮಥನ ಮಾಡಿದ್ದು ಅಂತ. ದೇವತೆಗಳು ಸುಸ್ತಾಗಿ ಕೆಳಗಿದ್ರು, ಅವರಲ್ಲಿ ಮಥನ ಮಾಡ್ಲಿಕ್ಕಾಗತ್ತೆ? ಆಗಲಿಲ್ಲ. ಭಗವಂತನೇ ಮಥನ ಮಾಡಿದ ಅನ್ನೋದನ್ನ ಹೇಳಲಿಕ್ಕೆ ಪಾಲ ಸಾಗರವನ್ನು ಲೀಲೆಯಲ್ಲಿ ಕಡೆಯಲು, ಲೀಲೆಯಲ್ಲಿ ಕಡೆಯಲು ಅಂತ ಹೇಳ್ತಾರೆ. ಲೀಲೆಯಲ್ಲಿ ಅಂದ್ರೆ ಅರ್ಥ ಏನು? ಅನಾಯಾಸದಿಂದ ಕಡದದ್ದು ಅಂತ ಅರ್ಥ. ಅನಾಯಾಸವಾಗಿ ಭಗವಂತ ಕಡದದ್ದು ಅನ್ನೋ ಅನುಸಂಧಾನ ನಿಮಗೆ ಬರಲಿ ಅನ್ನೋದಕ್ಕೋಸ್ಕರ ಲಕ್ಷ್ಮೀ ಶೋಭಾನೆಯಲ್ಲಿ ಆರಂಭದಲ್ಲಿ ಲೀಲೆಯಲ್ಲಿ ಕಡೆಯಲು ಅನ್ನೋ ಶಬ್ದ ಹೇಳುವಾಗ ದೇವರು ಕಡದದ್ದು ಅನ್ನೋ ಅನುಸಂಧಾನ ಬರಬೇಕು ಅನ್ನೋದಕ್ಕೋಸ್ಕರ ಹೇಳಿದರು. ಆದರೆ ಹೀಗೆ ಆ ಭಗವಂತ ಎಲ್ಲ ಮಥನ ಮಾಡಿಸಿದ. ಮಥನವನ್ನು ಮಾಡುವಾಗ ಆ ಮಥನದಲ್ಲಿ ಮೊಟ್ಟ ಮೊದಲು ಬಂದದ್ದೇನು ಅಂದ್ರೆ ಹಾಲಾಹಲ ವಿಷ ಎನ್ನುವಂತಹದ್ದು ಬಂತದ್ದು. ಹಾಲಾಹಲ ವಿಷ ಎನ್ನುವುದು ಬಂದಾಗ ಆ ವಿಷವನ್ನ ಪಾನ ಮಾಡಲಿಕ್ಕೆ ಅಂತ ಮಹರುದ್ರ ದೇವರು ಮುಂದೆ ಬಂದರು. ಯಾವಾಗಲೂ ಸಜ್ಜನರ ಮನಸ್ಸು ಹಾಗಿರ್ತದಂತೆ. ಸಜ್ಜನರ ಮನಸ್ಸು ಏನು ಅಂದ್ರೆ, ಲೋಕಕ್ಕೆ ಕಂಟಕ ಬಂದ್ರೆ ಅದನ್ನ ನಾನು ಎದುರಿಸ್ತೇನೆ ಅಂತ ಮುಂದೆ ಹೋಗ್ತಾರಂತೆ. ಯಾವಾಗಲೂ ಸಾಮಾನ್ಯವಾಗಿ ಮಹಾತ್ಮರೆಲ್ಲ ಹಾಗೆ ಇರ್ತಾರೆ ಅಂತ. ಇವರು ಮಹಾತ್ಮರು ರುದ್ರದೇವರು. ಆದ್ರಿಂದ ಲೋಕ ಕಂಟಕವಾದಂತ ವಿಷ ಬಂದಾಗ ನಾನು ಪಾನ ಮಾಡ್ತೇನೆ ಅಂತ ಮುಂದೆ ಹೋಗ್ರಂತೆ. ಕೆಲವರು ಇರ್ತಾರೆ, ಅವ್ರು ಲೋಕಕ್ಕೆ ಏನಾದ್ರೇನಂತೆ, ನಾನು ನನ್ನ ಮನೆಯಲ್ಲಿ ಆರಾಮಾಗಿದ್ದೀನಲ್ಲ ಅಂತ ಅನ್ಕೊಂಡು ದಿನ ಊಟ ಮಾಡ್ಕೊಂಡು ಹಾಯಾಗಿದ್ದು ಬಿಡ್ತಾರೆ ಅಷ್ಟೇ. ಲೋಕಕ್ಕೆ ಏನಾದ್ರೇನಂತೆ ಅಂತ ಹೊರ ಹೋಗೋದೇ ಇಲ್ಲ. ನನಗೆ ಈ ವಿಷಯವನ್ನು ಹೇಳುವಾಗ ಯಾವಾಗಲೂ ಕೂಡ ನಮ್ಮ ಗುರುಗಳು ನೆನಪಾಗ್ತಿರ್ತಾರೆ ನನಗೆ. ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು. ನೀವು ನೋಡಿರ್ಬಹುದು, ಅನೇಕ ಜನರು ಹಿರಿಯರೆಲ್ಲ ನೋಡಿರುತ್ತೆ. ಪೇಜಾವರ ಸ್ವಾಮಿಗಳ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಅವರು ಜಗತ್ನಲ್ಲಿ ಎಲ್ಲೇ ಆದರೂ ಕೂಡ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಯಿತು ಅಂದ್ರೆ ಇಡೀ ಜಗತ್ತಲ್ಲಿ ಯಾರೂ ಮಾತಾಡಲಿಲ್ಲ ಅಂದ್ರೂ ಕೂಡ ಮಾತಾಡುವಂತ ವ್ಯಕ್ತಿ ಇದ್ರೆ ಅದು ಪೇಜಾವರ ಸ್ವಾಮಿಗಳಿದ್ದಾರೆ. ಹಿಂದೂ ಧರ್ಮ ಆಗಿರಬಹುದು, ಬ್ರಾಹ್ಮಣರಿಗಾಗಿರಬಹುದು, ಅಥವಾ ವೈಷ್ಣವರಿಗಾಗಿರಬಹುದು, ಯಾರಿಗೆ ಅನ್ಯಾಯ ಆದ್ರೂ ಕೂಡ ಮೊದಲು ಮಾತಾಡ್ತಾ ಇದ್ದಂತ ವ್ಯಕ್ತಿಗಳು. ಯಾಕೆಂದ್ರೆ ಅವ್ರು ಅನ್ಕೊಳ್ಬೋದಿತ್ತು, ಬೇರೆ ಎಲ್ಲಾ ಸ್ವಾಮಿಗಳಂತೆ ನಾನು ಇದ್ದೀನಿ ಆರಾಮಾಗಿರ್ಬೋದು ಅಂತ ಅನ್ಕೊಳ್ಬೋದಿತ್ತು. ಮಹಾತ್ಮರ ವ್ಯಕ್ತಿತ್ವ ಹಾಗಿರೋದಿಲ್ಲ. ಮಹಾತ್ಮರು ಅಂದ ಕೂಡ್ಲೇ ಅದಕ್ಕೊಂದು ಉತ್ತರ ಕೊಡ್ತಾರೆ, ಕೂಡಲೇ ಅದಕ್ಕೊಂದು ಪ್ರತಿಭಟನೆ ಮಾಡ್ತಾರಂತೆ. ಹಾಗೆ ಮಹರುದ್ರ ದೇವರು ಮಹಾತ್ಮರಾದ್ರಿಂದಾಗಿ ಲೋಕಕಂಟಕವಾದ ವಿಷ ಬಂದಾಗ ಅದನ್ನ ಪಾನ ಮಾಡ್ತೇನೆ ಅಂತ ಮುಂದೆ ಬಂದರು. ಆಗ ಭಗವಂತ ವಾಯುದೇವರಿಗೆ ಸೂಚನೆ ಕೊಡ್ತಾನೆ, ರುದ್ರದೇವರಿಗೆ ಕಷ್ಟ ಆಗತ್ತೆ, ಸ್ವಲ್ಪ ಒಂದು ಬಿಂದುವನ್ನು ತೆಗೆದುಕೊಡ್ರಿ ಅವರಿಗೆ ಅಂತ ಹೇಳಿದಾಗ ಅದನ್ನ ತೆಗೆದು ಒಂದು ಬಿಂದುವನ್ನು ಮಾತ್ರ ಕೊಟ್ಟಂತೆ ರುದ್ರದೇವರಿಗೆ. ಆ ಬಿಂದುವನ್ನ ಕಂಠಕ್ಕೆ ಹಾಕಿದ್ರು. ಕಂಠದಲ್ಲಿ ನಿಲ್ಲಿಸುವಾಗಲೇ ತಲೆಯೆಲ್ಲ ಚಕ್ರ ಬಂದಂತೆ ಆಯ್ತು, ತಲೆ ಬಿಸಿ ಆಯಿತು ಅವರಿಗೆ, ತಡಿಲಿಕ್ಕಾಗಲಿಲ್ಲ. ಕಂಠದಲ್ಲೇ ನಿಲ್ಲಿಸ್ಬಿಟ್ರು, ಇನ್ನು ದೇಹಕ್ಕೆ ಹೋದ್ರೆ ಕಷ್ಟ ಅಂತ. ಕಂಠದಲ್ಲೇ ನಿಲ್ಲಿಸುವಾಗ ಆ ಕಂಠದಲ್ಲಿ ವಿಷ ನಿಂತುಕೊಳ್ತು, ವಿಷಕಂಠ ಅಂತ ಹೆಸರು ಬಂತವರು. ಆ ಕಂಠ ಎಲ್ಲ ವಿಷ ನಿಂತದ್ರಿಂದ ನೀಲಿ ಆಯಿತು, ನೀಲಕಂಠ ಅಂತ ಇನ್ನೊಂದು ಹೆಸರು ಬಂತು. ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು, ದೇವರೇ ಗೊತ್ತಿಲ್ಲದೆ ವಿಷ ಕುಡಿದು ಬಿಟ್ಟೆ, ಅದು ಕಂಠದಲ್ಲಿದೆ, ತಲೆ ಎಲ್ಲ ಬಿಸಿ ಆಗ್ತಾ ಇದೆ, ನನಗೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರು. ಆಗ ನಿನಗೆ ತಂಪು ಮಾಡ್ತೇನೆ ಅಂತ ರುದ್ರದೇವರ ತಲೆಯ ಮೇಲೆ ಗಂಗೆಯನ್ನು ಹಾಕಿದ್ರಂತೆ. ಆಗಲೇ ತಂಪಾದ ವಸ್ತು ಗಂಗೆಯನ್ನು ಹಾಕಿದ್ರಿಂದ ಗಂಗಾಧರ ಅಂತ ಹೆಸರು ಬಂತು ರುದ್ರದೇವರಿಗೆ. ಆಗ ಇನ್ನೂ ತಂಪು ಸಾಕಾಗ್ತಾ ಇಲ್ಲ ಅಂದ್ರು. ಅಷ್ಟಮಿ ಚಂದ್ರನನ್ನ ತಂದು ತಲೆ ಮೇಲೆ ಇಟ್ಟಂತೆ ಭಗವಂತ, ಆಗ ಚಂದ್ರಶೇಖರ ಅಂತ ಹೆಸರು ಬಂತು ರುದ್ರದೇವರಿಗೆ. ಆಗ ಅವರಿಗೆ ಶಾಂತಿ ಆಯಿತು, ಪರವಾಗಿಲ್ಲ ಅಂದ್ರಂತೆ, ಖುಷಿಯಾಗಿದ್ದೇನೆ ಅಂತ. ಹೀಗೆ ರುದ್ರದೇವರು ಆ ವಿಷವನ್ನೆಲ್ಲ ಮತ್ತೆ ಪಾನ ಮಾಡಿದ್ಯಾರು ಅಂದ್ರೆ ವಾಯುದೇವರೇನೆ ಅದನ್ನೆಲ್ಲವನ್ನು ಕೂಡ ಪಾನ ಮಾಡಿದ್ರಂತೆ. ಹೀಗೆ ವಾಯುದೇವರು ಪಾನ ಮಾಡಿದರು. ಆದ್ಮೇಲೆ ಮತ್ತೆ ಮಥನವನ್ನು ಆರಂಭ ಮಾಡಿದರು. ಅನೇಕ ಪಾರಿಜಾತ ಪುಷ್ಪ ಬಂತು, ಐರಾವತ ಅನ್ನೋ ಆನೆ, ಉಚ್ಚೈಶ್ರವಸ್ಸು ಅನ್ನೋ ಕುದುರೆ ಎಲ್ಲವೂ ಬಂತಂತೆ. ಹಾಗೇ ಮಥನ ಮಾಡ್ತಾ ಇದ್ದಾಗ ಆಮೇಲೆ ಬಂದದ್ದು ಯಾರು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ಬಂತಂತೆ. ಪಾಲ ಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಬಾಲೆ ಅಂತ ಹೇಳಿದ್ರೆ 16 ವರ್ಷದ ತರುಣಿಯಾಗಿ ಅವತಾರವನ್ನು ಮಾಡಿದಂತೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಬಂದು ಸಮುದ್ರನ ಮಗಳಾಗಿ ಬಂದಂತೆ, ವರುಣನ ಮಗಳಾಗಿ ಬಂದ ಕೂಡಲೇ ಮೊಟ್ಟ ಮೊದಲಿಗೆ ಮಾಡಿದ್ದೇನು ಅಂದ್ರೆ ಸ್ವಯಂವರಕ್ಕೆ ಹೊರಟಂತೆ. ವಿವಾಹ ಮಾಡಿಕೊಳ್ತೀನಿ, ಸ್ವಯಂವರದಲ್ಲಿ ನನಗೆ ಇಷ್ಟನಾದಂತಹ ಒಬ್ಬ ಹುಡುಗನಿಗೆ ಮಾಲೆ ಹಾಕ್ತೇನೆ ಅಂತ ಮಾಲೆ ಹಿಡ್ಕೊಂಡು ಹೊರಟು. ಆದ್ರೆ ಮದುವೆ ಮಾಡಿಕೊಳ್ಳಿಕ್ಕೆ ಹೊರಟದ್ದು ಲಕ್ಷ್ಮೀದೇವಿ. ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಹೊರಟಂತ ಲಕ್ಷ್ಮೀದೇವಿ ಮೊದಲೇ ಕಂಠದಲ್ಲಿ ತಾಳಿ ಕಟ್ಕೊಂಡಿದ್ದಂತೆ. ಯಾರಾದ್ರೂ ಮದುವೆ ಆದ್ಮೇಲೆ ತಾಳಿ ಕಟ್ಕೊಳ್ತಾರೋ ಮೊದಲೇ ಕಟ್ಕೊಳ್ತಾರೋ?
ಮದುವೆ ಆದ್ಮೇಲೆ ಕಟ್ಕೊಳ್ಬೇಕು. ಆದ್ರೆ ಮೊದಲೇ ಕಟ್ಕೊಂಡಿದ್ದಂತೀವಳು ಅದನ್ನು ವಾದರಾಜರು ಹೇಳ್ತಾರೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬೂಜವೆರಡು ಕರಯುಗದಿ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂತ ಮಂಗಳ ಸೂತ್ರವನ್ನು ಕಟ್ಟಿಕೊಂಡೇ ಇತ್ತು. ಅಂದ್ರೆ ಇದರಿಂದ ಏನನ್ನು ಸೂಚನೆ ಮಾಡ್ತಾಳೆ ಲಕ್ಷ್ಮೀ ದೇವಿ ಅಂತಂದ್ರೆ ನಾನು ನಿತ್ಯ ಮುತ್ತೈದೆ ಅಂತ ಸೂಚನೆ ಮಾಡ್ತಾಳೆ. ಲಕ್ಷ್ಮೀ ದೇವಿಗೆ ವೈಧವ್ಯ ಅನ್ನುವಂತಹದ್ದಿಲ್ಲ, ಯಾವಾಗಲೂ ಮುತ್ತೈದೆ ಆಗಿರ್ತಾಳಂತೆ ಲಕ್ಷ್ಮೀ ದೇವಿ. ಮತ್ತೆ ಕಲ್ಯಾಣ ಮಾಡ್ಕೊಳ್ಳೋದು, ಅವಳು ಕಲ್ಯಾಣ ಮಾಡ್ಕೊಳ್ಳೋದು ಅವಳಿಗೋಸ್ಕರ ಅಲ್ಲ, ಅವಳು ಕಲ್ಯಾಣ ಮಾಡ್ಕೊಂಡ್ರೆ ಜಗತ್ತಿಗೆ ಕಲ್ಯಾಣ ಆಗುತ್ತಂತೆ. ಆದ್ರಿಂದ ಕಲ್ಯಾಣವನ್ನು ಮಾಡ್ಕೊಳ್ತಿರ್ತಾಳೆ. ನಾವೆಲ್ಲ ಹೋಗಿ ಆಗಾಗ ಶ್ರೀನಿವಾಸ ಕಲ್ಯಾಣ ಮಾಡಿಸ್ತೀವಿ ಅಂತ ಮಾಡ್ತಿರ್ತೀವಿ. ಏನ್ ನೀವು ಮಾಡಿಸಿದ್ರೆ ಅವ್ರಿಗೆ ಕಲ್ಯಾಣ ಆಗ್ತದೆ? ಮಾಡ್ಕೊಳ್ಳೋದೇ ನಾವು ಕಲ್ಯಾಣ, ಅವ್ರಿಗೆ ಇದೇ ಇರುತ್ತೆ ನಿತ್ಯ ಕಲ್ಯಾಣ ಅವರಿಗೆ. ಆದ್ರೂ ನಾವು ಮಾಡಿಸೋದು ಯಾಕೆ ಅಂದ್ರೆ ನಮಗ್ ಮಂಗಳ ಆಗಲಿ ಅಂತ ಅವಳ ಕಲ್ಯಾಣವನ್ನು ಮಾಡಿಸೋದಷ್ಟೇ ನಾವು. ಆ ರೀತಿಯಲ್ಲಿ ಹಾಗೆ ಲಕ್ಷ್ಮೀ ದೇವಿ ನಿತ್ಯ ಮುತ್ತೈದೆ ಅನ್ನೋದನ್ನು ಸೂಚನೆ ಮಾಡ್ತಾರೆ. ಬರುವಾಗಲೇನೆ ಒಳ್ಳೆಯ ಬಟ್ಟೆ ಉಟ್ಟುಕೊಂಡಿದ್ದಂತೆ, ಪೀತಾಂಬರವನ್ನು ಉಟ್ಟುಕೊಂಡಿದ್ದು. ನಮ್ಮ